ಹಾಯ್ ಹಲೋ ಫ್ರೆಂಡ್ಸ್, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನಾನು ಚೇತನ ಎಸ್. ಇವತ್ತಿನ ವಿಡಿಯೋ ಬಂದು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದಾರೋ ಅವ್ರಿಗೆಲ್ಲ ಭಾಳ ಮುಖ್ಯ ಆಗುವಂಥ ಎಕ್ಸಾಮು. ಯಾಕಂದರೆ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಆಲ್ರೆಡಿ ಶೆಡ್ಯೂಲ್ ಆಗಿದೆ. ಭಾಳಷ್ಟು ಜನ ಇನ್ನು ಟೆಂಟೇಟಿವ್ ಎಕ್ಸಾಮ್ ಡೇಟ್ ಮಾತ್ರ ಹೇಳಿದ್ದಾರೆ ಅಂತ ಹೇಳ್ತಾಯಿದ್ರು. ಹೌದು, ನೋಟಿಫಿಕೇಷನಲ್ಲಿ ಟೆಂಟೇಟಿವ್ ಡೇಟ್ ಅಂತ ಹೇಳಿದ್ದಾರೆ. ಬಟ್ ಆದರೆ KPSC ಇನ್ನೂ ಇದ್ರ ಬಗ್ಗೆ ಏನೂ ಹೇಳಿಲ್ಲ. ಹಾಗಾಗಿ ಸದ್ಯಕ್ಕಂತೂ KPSC ಹೇಳೋವರೆಗೂ 7th ಆ್ಯಂಡ್ 21st ಎಕ್ಸಾಮ್ ಇದೆ. ಓಕೆ, ಏನೇ ಆಗಲಿ KPSCಯಿಂದ ನಮಗೆ ಇನ್ಫಾರ್ಮೇಷನ್ ಬರಬೇಕು. KPSCಯಿಂದ ಇನ್ಫಾರ್ಮೇಷನ್ ಬರೋದು ನಮಗೆ ಇಂಪಾರ್ಟೆಂಟು. ಸೊ ಅಲ್ಲಿವರೆಗೂ 7th ಆ್ಯಂಡ್ 21st ಎಕ್ಸಾಮ್ ಇದೆ. ಸೊ ನೀವು ನಿಮ್ಮ ಪ್ರಿಪ್ರೇಷನ್ನ ನೀವು ಕಂಟಿನ್ಯೂ ಮಾಡಲೇಬೇಕು. ಓಕೆ, ಸೊ ಚೆನ್ನಾಗಿ ಓದಿ ಅಂತ ಹೇಳ್ತೀನಿ ನಾನು. ಇನ್ನು ಮ್ಯಾಥ್ಸ್ ವಿಷಯಕ್ಕೆ ಬಂದರೆ, ಮ್ಯಾಥ್ಸ್ ಬಂದು ಪೇಪರ್ 2 ಅಲ್ಲಿ ಬರುತ್ತೆ. ಪೇಪರ್ 2 ಅಲ್ಲಿ ನಾವು ಟಾಪಿಕ್ ವೈಸ್ ಕವರ್ ಮಾಡಿದ್ದೀವಿ. ಇನ್ನು ಯಾರು ನೋಡಿಲ್ವೋ ಅವರೆಲ್ಲರೂ ಲ್ಯಾಂಡ್ ಸರ್ವೇರ್ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ, ಟಾಪಿಕ್ ವೈಸ್ ಕವರ್ ಮಾಡಿದ್ದೀನಿ. ಓಕೆ, ಇವತ್ತಿನ ವಿಡಿಯೋ ಬಂದು ಮ್ಯಾಥ್ಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು, ಎಲ್ಲ ಮಿಕ್ಸ್ ಇರುತ್ತೆ. ಓಕೆ, ಕೆಲವನ್ನ ನಾನು ವೀಡಿಯೋಸ್ ಅಂತ ಸಪ್ರೇಟಾಗಿ ಮಾಡಿಲ್ಲ, ಅಂಥ ಪ್ರಾಬ್ಲಮ್ಸ್ನ ತೊಗೋತಾ ಇದ್ದೀನಿ. ಓಕೆ, ಮೊದಲನೇ ಪ್ರಾಬ್ಲಮಿಗೆ ಬರೋಣ. ಮೊದಲನೇ ಪ್ರಾಬ್ಲಮ್ ಬಂದು ಸೊ ಇದೊಂದು ನಂಬರ್ ಸೀರೀಸು. ಓಕೆ, ನೆಕ್ಸ್ಟ್ ನಂಬರ್ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವು ನೋಡಿದ್ರೆ ಏನು ಒಂದೇ ಆ್ಯಡ್ ಆಗ್ತಾ ಇದೆ. ಇಲ್ಲಿ +1 ಆದರೆ ಇಲ್ಲಿ +2 ಆಗುತ್ತೆ. ಇಲ್ಲೇನಾಗುತ್ತೆ, ಇದು +5 ಆಗಿದೆ. 45 to 50 +5 ಆಗುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ 50 ಇಸ್ ದ ಆನ್ಸರ್. 45 + 5 50 ಇಸ್ ದ ಆನ್ಸರ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟು ADEIINOS ನೆಕ್ಸ್ಟ್ ಏನು ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಗಮನಿಸ್ಬೋದು AEIOU ಇದು ವೋವಲ್ಸ್ ಆಗುತ್ತೆ. ಇನ್ನು ಇದಕ್ಕೆ ಬಂದರೆ ಡಿ ಮತ್ತು ಐಗೆ ಏನು +5 ಆ್ಯಡ್ ಮಾಡಿದ್ರೆ ABCDಗೆ ನೀವೇನು ಮಾಡಬೇಕು ಅಂದರೆ ABCDಗೆ 1 2 3 4 EFGHI 5 6 7 8 9. ಸೊ 4 + 5ಗೆ ನಮಗೆ I ಸಿಗ್ತಾ ಇದೆ. ಹಾಗೆ I + 5ಗೆ N ಸಿಗ್ತಾ ಇದೆ. N + 5ಗೆ S ಸಿಗ್ತಾ ಇದೆ. ಸೊ S + 5 ಏನು ಅಂದರೆ ಅದು S + 5 ಏನಂದರೆ ಅದು UX ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. MNQRUV ಇದಕ್ಕೆ ಆನ್ಸರ್ ಮಾತ್ರ ನಾನು ಹೇಳ್ತೀನಿ, ಹೇಗೆ ಸಾಲ್ವ್ ಮಾಡೋದು ನೀವೇ ಸಾಲ್ವ್ ಮಾಡಿ. ಓಕೆ, ನೆಕ್ಸ್ಟ್ ಎಷ್ಟು ಫೋರ್ತ್ ಒನ್. M3YNSW O8U P12S. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ M3Y MNOPQ ಬರುತ್ತೆ ನೆಕ್ಸ್ಟ್ ಟರ್ಮಿನಾಲಜಿ ಅಲ್ವಾ. ಹಾಗೆ ಇದು 5, ಇದು 3 5 8 3 + 2 5 5 + 3 8 8 + 4 12 12 + 5 ಏನು ಬರುತ್ತೆ 17 ಬರುತ್ತೆ. ಆಮೇಲೆ UV ಇಲ್ಲೇನಾಗುತ್ತೆ ಅಂದರೆ Y ಇದೆ, ವೈಯಿಂದ ನೆಕ್ಸ್ಟು -2 ಮಾಡಿದ್ರೆ, ವೈಯಿಂದ -2 ಮಾಡಿದ್ರೆ W ಬರುತ್ತೆ. -2 ಮಾಡಬೇಕು. ಇಲ್ಲಿ ನೆಕ್ಸ್ಟು -2 ಮಾಡಬೇಕು, U ಬರುತ್ತೆ. ಇಲ್ಲಿ -2 ಮಾಡಿದ್ರೆ S ಬರುತ್ತೆ. ನೆಕ್ಸ್ಟು -2 ಮಾಡಿದ್ರೆ ನಮಗೆ Q ಬರುತ್ತೆ. ಓಕೆ, ಈ ಥರ ನೀವು ಸಾಲ್ವ್ ಮಾಡ್ತಾ ಹೋಗಬೇಕು. ಆಮೇಲೆ 85:55 ಹಾಗಾದರೆ 95 ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಎಷ್ಟನೇ ಕ್ವೆಶನ್ ನಂಬರ್ ಇದು, 5th. ಸೊ 85 ಅಂದರೆ 8² - 8 - 5 ಹೋಲ್ ಸ್ಕ್ವೇರ್ ಮಾಡಿದ್ದಾರೆ. 64 - 9 ವಿಲ್ ಬಿ 55. ಸೊ ನಾವೇನು ಮಾಡಬೇಕು, 95 ಅಂದರೆ 9² - 9 - 5 ಹೋಲ್ ಸ್ಕ್ವೇರ್. 81 - 16 ಏನು ಬರುತ್ತೆ 65. ಇದು ಆನ್ಸರ್ ಆಗುತ್ತೆ.
ಹಾಗೆ ನೆಕ್ಸ್ಟ್ ಒನ್ನು CGL XHN TJP QMR. ಇಲ್ಲಿ ಸಿ ಮತ್ತು ಎಕ್ಸ್ ನೋಡಿದ್ರೆ ಹಾಗೆ ಎಕ್ಸ್ ಮತ್ತು ಟಿ ಮತ್ತು ಕ್ಯೂ. ಇಲ್ಲಿ ನೋಡಿದ್ರೆ ಏನು, ಇಲ್ಲಿ -5 ಮಾಡಿದ್ರೆ ಎಕ್ಸ್ ಬರುತ್ತೆ, -4 ಮಾಡಬೇಕು, ಇಲ್ಲಿ -3 ಮಾಡಬೇಕು. QMR. ಓಕೆ, ನೆಕ್ಸ್ಟು -3 ಇದೆ. ಇದಾದಮೇಲೆ -2 ಬರುತ್ತೆ. ಓಕೆ, -2 ಬಂದರೆ ಅದು ಓ ಬರುತ್ತೆ, ಓ. ಹಾಗೆ ಜಿ ಮತ್ತು ಎಚ್, ಇದು +2, ಇದು +2, ಇದು +2. ಹಾಗಾಗಿ ಇದು ಓ ಕ್ಯೂ ಬರುತ್ತೆ. ನೆಕ್ಸ್ಟು ಎಲ್ ಆದಮೇಲೆ ಎಮ್, GHIJ. ಇಲ್ಲಿ +1 +2 +3 ಅಂತ ತೊಗೊಂಡಿದ್ದಾರೆ, ಹಾಗಾಗಿ ಓ ಕ್ಯೂ ಬರುತ್ತೆ ಇಲ್ಲಿ. ಹಾಗೆ ಇಲ್ಲಿ +2 ಮಾಡಿದ್ದಾರೆ, +2 +2 +2, ಹಾಗಾಗಿ ಇದು ಓ ಕ್ಯೂ ಟಿ ಆಗುತ್ತೆ ಆನ್ಸರ್, ಓ ಕ್ಯೂ ಟಿ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಸ್ಕ್ವೇರ್ ಕೊಟ್ಬಿಡ್ತಾರೆ, ಟೋಟಲ್ ನಂಬರ್ ಆಫ್ ಸ್ಕ್ವೇರ್ ಎಷ್ಟು ಅಂತ ಕೇಳ್ತಾರೆ. ಓಕೆ, ಈ ಥರ ಇರುತ್ತೆ, 1 2 3 4, 1 2 3 4, 1 2 3 4 ಅಲ್ವಾ. ಸೊ ಇದು ಎಷ್ಟು ಸ್ಕ್ವೇರ್ ಇದೆ ಟೋಟಲ್ ಆಗಿ ಅಂತ ಅವರು ಕೇಳ್ತಾರೆ. ಸೊ ಈ ಥರ ನಾವು ಹೇಗೆ ಸಾಲ್ವ್ ಮಾಡೋದು ಅಂದರೆ ಈ ಥರ ನಂಬರ್ ಮಾಡ್ಕೊಳ್ಬೇಕು. ಓಕೆ, ಸೊ ನಾವು ಸ್ಕ್ವೇರ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. 1 ಸ್ಕ್ವೇರ್ + 2 ಸ್ಕ್ವೇರ್ + 3 ಸ್ಕ್ವೇರ್ + 4 ಸ್ಕ್ವೇರ್. ಎಷ್ಟು ಸ್ಕ್ವೇರ್ಸ್ ಇದೆಯೋ ಅಷ್ಟು ಸ್ಕ್ವೇರ್ಸ್ ಆ್ಯಡ್ ಮಾಡಿ, ಅದು 30 ಬರುತ್ತೆ. ಓಕೆ, ಅಕಸ್ಮಾತ್ 5 ಇದ್ದರೆ 5ವರೆಗೂ ನೀವು ಆ್ಯಡ್ ಮಾಡಬೇಕು, 5 ಸ್ಕ್ವೇರ್ ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ 8th ಕ್ವೆಶನ್. ABT BCS CDR DEQ. ಓಕೆ, ಈ ಕ್ವೆಶನ್ಗೆ ಆನ್ಸರ್ ಏನು ಅಂತ ನೀವು ಕಮೆಂಟ್ ಮಾಡಿ ನೋಡೋಣ. ಇದು ನಿಮ್ಮ ಪ್ರಾಕ್ಟೀಸ್ಗೋಸ್ಕರ ನಾನು ಹೇಳ್ತಾ ಇರೋದು. ಓಕೆ, ಇನ್ನು ನೆಕ್ಸ್ಟ್ ಕ್ವೆಶನು. ಈ ಥರ ಕ್ವೆಶನ್ಸಲ್ಲಿ ಒಂದು ಪ್ಯಾಟರ್ನ್ ಕೊಟ್ಟಿದ್ದಾರೆ, ಅದೇನು ಪ್ಯಾಟರ್ನ್ ಕೊಟ್ಟಿದ್ದಾರೆ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಓಕೆ, ಸೊ ಮೊದಲನೇ ತೊಗೊಂಡ್ರೆ ನಾವು 4 + 2 ಹೋಲ್ ಸ್ಕ್ವೇರ್ -3 + 2 ಹೋಲ್ ಸ್ಕ್ವೇರ್ ಮಾಡಿದ್ದಾರೆ. ಸೊ 36 - 25 ಏನು ಬಂದಿದೆ, 11 ಬಂದಿದೆ. ಅದೇ ಥರ 5 + 3 ಹೋಲ್ ಸ್ಕ್ವೇರ್ -4 + 2 ಹೋಲ್ ಸ್ಕ್ವೇರ್ 64 - 36 28 ಬಂದಿದೆ. ಸೊ ಇಲ್ಲಿ ನಾವೇನು ಮಾಡಬೇಕು, 6 + 4 ಹೋಲ್ ಸ್ಕ್ವೇರ್ -3 + 5 ಹೋಲ್ ಸ್ಕ್ವೇರ್ 100 - 64 ಎಷ್ಟು, 36 ಇಲ್ಲಿ ಬರಬೇಕು, ಆಯಿತಾ. ಓಕೆ, ನೆಕ್ಸ್ಟು 10th ಕ್ವೆಶನ್. 15 16 29 ಮತ್ತು 45. ಇಲ್ಲೇನು ಮಾಡಿದ್ದಾರೆ ಅಂದರೆ 15 + 1 ಸ್ಕ್ವೇರ್ 16 + 2 ಸ್ಕ್ವೇರ್ 20 + 3 ಸ್ಕ್ವೇರ್ ಮಾಡಿದ್ದಾರೆ, ಆಯಿತಾ. ಹಾಗಾಗಿ 29 + 4 ಸ್ಕ್ವೇರ್ ಬಂದಿದೆ. ಸೊ 16 20 29 ಮತ್ತು 45, ಆನ್ಸರ್ 20 ಬರಬೇಕು. ಓಕೆ, ಈ ನೆಕ್ಸ್ಟ್ ಕ್ವೆಶನು ವೆನ್ ಡಯಾಗ್ರಾಮ್ಸ್ ರಿಲೇಟೆಡ್ ಬರ್ಬೋದು, ಈ ಥರ ಕೇಳೋ ಚಾನ್ಸಸ್ ಇದೆ. ಸೊ ಇದರಲ್ಲಿ ಈ ಥರ ಡಯಾಗ್ರಾಮ್ ಕೊಟ್ಬಿಟ್ಟು ಎಷ್ಟು ಜನ ಇಂಗ್ಲೀಷಲ್ಲಿ ಪಾಸ್ ಆಗಿದ್ದಾರೆ ಅಂತ ಕೇಳ್ಬೋದು. ಓಕೆ, ಈ ಡಯಾಗ್ರಾಮಲ್ಲಿ ಪಾಸ್ ಎಷ್ಟು ಜನ ಆಗಿದ್ದಾರೆ ಅಂತಿದೆ. ಸೊ ಇಂಗ್ಲೀಷಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ ಅಂತ ಕೇಳ್ತಾರೆ. ಸೊ ಇಂಗ್ಲೀಷಿಗೆ ಬಂದರೆ ಇಂಗ್ಲೀಷಲ್ಲಿ ಯಾರ್ಯಾರು ಅಂತ ನೋಡ್ಬೇಕು ನಾವು. ಮೊದಲನೇದಾಗಿ 5 ಆ್ಯಡ್ ಮಾಡ್ಬೋದು, ಹಾಗೆ 4 ಇದೆ, ನೆಕ್ಸ್ಟು 12 ಇದೆ, ಹಾಗೆ 2 ಇದೆ. ಹಾಗಾಗಿ 23 ಜನ ಇಂಗ್ಲೀಷಲ್ಲಿ ಪಾಸ್ ಆಗಿದ್ದಾರೆ ಅಂತ ನಾವು ಹೇಳ್ಬೋದು. ಓಕೆನಾ. ಸೊ ಇವು 11 ಕ್ವೆಶನ್ಸು ಭಾಳ ಇಂಪಾರ್ಟೆಂಟು. ಇದು ಡಿಫ್ರೆಂಟ್ ವೆರೈಟಿ ಆಫ್ ಕ್ವೆಶನ್ಸು ಮ್ಯಾಥ್ಸಲ್ಲಿ ಕೇಳುವಂಥದ್ದು. ಇದಕ್ಕೂ ನಾವು ಪ್ರಿಪೇರ್ ಆಗಿರಬೇಕಾಗತ್ತೆ. ಓಕೆ,
ಇದಾದಮೇಲೆ ಇನ್ನು ಭಾಳಷ್ಟು ನಾವು ಮ್ಯಾಥ್ಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಓಕೆ, ನೋಡೋಣ. ಸಾಧ್ಯ ಆದರೆ ನಾನೊಂದು ಮ್ಯಾಥ್ಸ್ ಎಲ್ಲ ಟಾಪಿಕ್ಸು ಸಿಲೆಬಸ್ ಪ್ರಕಾರ ಎಲ್ಲ ಟಾಪಿಕ್ಸ್ದು ಒಂದು ಎರಡೆರಡೇ ಕ್ವೆಶನು ಒಂದೇ ವಿಡಿಯೋಲಿ ಮಾಡಿ ಹಾಕೋಣ ಅಂತ ಇದ್ದೀನಿ. ಹೌದು, 7th ಜುಲೈ ಒಳಗಡೆ ಹಾಕ್ತೀನಿ ನಾನು. ಓಕೆ, ಸೊ ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ನೀವು ಫಾಲೋ ಮಾಡ್ತಾಯಿರಿ. ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ತಿದ್ದೀರೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಒಂದು ಹೊಸ ವೀಡಿಯೋ ಆಗ್ತಾ ಇದ್ದಂಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಸೊ ಆ ಕಾರಣದಿಂದ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಲ್ಯಾಂಡ್ ಸರ್ವರ್ ಎಕ್ಸಾಮ್ಗೆ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರೋ ಅವ್ರಿಗೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ. ಓಕೆ, ಸೊ ಅಲ್ಲಿಗೆ ಸಿಗೋಣ ನೆಕ್ಸ್ಟ್ ವೀಡಿಯೋನಲ್ಲಿ. ಚೆನ್ನಾಗಿ ಓದಿ. ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ.